ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಮನೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಟೈಮಿಂಗ್ಸ್ ಆಗಿಲ್ಲ. ಇವತ್ತು ಬೇಗ ಬಂದೆ, ತುಂಬ ಬೇಗ ಬಂದೆ. ಆ್ಯಂಡ್ ನಾನು ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಅಲ್ಲೇ 4-5 ದಿನದಿಂದ ಅಮ್ಮ ಮನೆಗೆ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರೋದ್ರಿಂದ ನನ್ನ ಮನೆಗೆ ಬಂದೇ ಇರಲಿಲ್ಲ. ಸೊ ಹಾಗೆ ಬಂದೆ. ಸ್ವಲ್ಪ ಕೆಲಸ ಇತ್ತು, ಅಂಗನವಾಡಿಗೆ ಆಮೇಲೆ ಹೋಗೋಣ ಅಂತ. ಬಟ್ಟೆ ಅವತ್ತು ಒಗೆದು ಒಣಗಾಕ್ಬಿಟ್ಟು ಹೋಗಿರೋದು ಇಲ್ಲೇ ಇದೆ. ತುಂಬ ದಿನ ಬಿಟ್ಟರೆ ಧೂಳು ತುಂಬ್ಕೊಬಿಡುತ್ತೆ, ಬೀರ್ಗೆ ಎತ್ತಿಡಬೇಕು. ಮತ್ತು ಕುಡಿಯೋಕೆ ನೀರನ್ನೇನೋ ಅಮ್ಮನ ಮನೆಯಿಂದ ತರಲಿಲ್ಲ, ಯಾಕಂದರೆ ಹೊತ್ಕೊಂಡು ಓಡಾಡೋಕ್ಕಾಗಲ್ಲ ತೂಕ ಅಂತ ಹೇಳಿ. ಹಾಗಾಗಿ ಬಟ್ಟೆ ಎಲ್ಲ ಎತ್ತಾಕಿ ನೀರು ತುಂಬ್ಕೊಂಡು ಹೋಗೋಣ ಅಂತ ಹೇಳಿ ಡೈರೆಕ್ಟ್ ಇಲ್ಲಿಗೆ ಬಂದೆ. ಸೊ ನಾನು ನಿಮಗೆ ಸಂಜೆ ಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ಎಲ್ಲಿ ಮೇಡಮ್ ದಾರಿನೇ ಇಲ್ವಲ್ಲ, ಹರ್ಕಿಡ ಕೆಲಸ ಆಯಿತು. ನಮ್ಮ ಮೇಡಮ್ ಬರೋಕ್ಕೆ ಹೇಳಿದ್ರು. ನಾನು ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸೊ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಬ್ಯಾಂಕಲ್ಲಿ ಸೊ ಅಮೌಂಟ್ ಚೆಕ್ ಮಾಡಿಸ್ಬೇಕಿತ್ತು. ಅದಕ್ಕೆ ಪಾಸ್ಬುಕ್ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ಪಾಸ್ಬುಕ್ ಒಂದು ಜೆರಾಕ್ಸ್ ಮಾಡಿಸಿದ್ದೀನಿ, ಅಕೌಂಟ್ ನಂಬರ್ ತೊಗೊಂಡು. ಸೊ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅಕೌಂಟಲ್ಲಿ ಚೆಕ್ ಮಾಡಿಸಿ ಅದಾದಮೇಲೆ ನಮ್ಮ ಆಫೀಸ್ಗೆ ಹೋಗಿ ಕೆಲಸ ಮುಗಿಸ್ಕೊತೀನಿ ಗೈಸ್. ಅದಾದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಗೊತ್ತಾಯಿತು ಅಂತ ಹೇಳಿ ಕಾಫಿ ಕುಡಿಯೋಕೆ ಕರ್ಕೊಬಂದೆ ಮೇಡಮ್ನ. ನಾನು ಮೇಡಮ್ ಕಾಫಿ ಕುಡಿತಾ ಇದ್ದೀವಿ. ಸೊ ಬ್ಯಾಂಕ್ದು ಅದು ATM ಬರ್ದು ಕೊಟ್ಟಿದ್ನಲ್ವ, ಅದು ಅಪ್ಲೈನೇ ಆಗಿಲ್ಲ. ಮತ್ತು ಇನ್ನೊಂದು ಸಲ ಅಪ್ಲೈ ಮಾಡ್ತೀನಿ ಅಂದರು. ಹಾಗೆ ಬ್ಯಾಲೆನ್ಸ್ ಕೂಡ ಚೆಕ್ ಮಾಡಿಸಿದ್ದಾಯಿತು. ಸೊ ಕಾಫಿ ಕುಡಿದು ನಮ್ಮ ಆಫೀಸ್ಗೆ ಹೋಗಿ ಅಲ್ಲಿ ಏನು ವರ್ಕ್ ಇದೆ ಅದನ್ನು ಮುಗಿಸ್ಕೋಬೇಕು. 6 ಗಂಟೆ ನಾನು ಇಲ್ಲೇ ಇದ್ದೀನಿ. ಸಾಲಿಗ್ರಾಮ ಬಸ್ ಇಲ್ಲ. ಸೊ ಎಷ್ಟು ಗಂಟೆಗಿದೆ ಅಂತ ಗೊತ್ತಿಲ್ಲ. ಯಾವುದಂತೆ ಆಂಟಿ? ಅಲ್ಲೊಂದು ಬರ್ತೈತೆ, ಮೈಸೂರು ಬಸ್ ಬರ್ತಾ ಇದೆ. ನೋಡೋಣ ಮೈಸೂರು ಬಸ್ ಆಗಿದ್ರೆ ಹತ್ಕೊಂಡು. ಏನು ಗೊತ್ತಾ ಫ್ರೆಂಡ್ಸ್, ಕೆಲವೊಂದು ಸಲ ಬಸ್ಸಲ್ಲಿ ಕಾಲಿಡೋಕ್ಕೆ ಜಾಗ ಇರಲ್ಲ. ಬಟ್ ಇವತ್ತೇನು ಅಂತ ಗೊತ್ತಿರಲಿಲ್ಲ, ಫುಲ್ ಖಾಲಿ, ಬಸ್ಸೆಲ್ಲ ಫುಲ್ ಖಾಲಿ ಇತ್ತು. ನೀವು ನೋಡ್ತಾ ಇರ್ಬೋದು, ಸೀಟೆಲ್ಲ ಖಾಲಿ ಇದೆ. ನಾನು ಈ ಥರ ಲೂಸ್ ಏರ್ ಬಿಟ್ಕೊಂಡು ಹೋದರೆ ಬರೋ ಅಷ್ಟರಲ್ಲಿ ಹುಚ್ಚಿಯಾಗಿರ್ತೀನಿ. ನಮ್ಮಮ್ಮ ಬಂದ ಮನೆಗೆ ಅಂತ ಇತ್ತು, ಕೂದಲೆಲ್ಲ ಯಾಕೆ ಹಿಂಗಾಗಿದೆ ಅಂತ. ಆ್ಯಂಡ್ ಬೈಕ್ಗಳೇನಾದ್ರು ಸಿಕ್ಕಿದ್ರೆ ನಮ್ಮೂರಿಗೆ ಬೈಕಲ್ಲಿ ಬರ್ತಿರ್ತೀನಲ್ಲ, ಫುಲ್ ಕೂದಲೆಲ್ಲ ಈ ಥರ ಆಗಿರುತ್ತೆ. ಆ್ಯಂಡ್ ಇನ್ನೇನೂ ಇಲ್ಲ, ಇವತ್ತು ತುಂಬ ಲೇಟ್ ಆಯಿತು. ಲೇಟ್ ಆಗೋದ್ರ ಜೊತೆಗೆ ಫುಲ್ ಮಳೆ ಮೋಡ. ನನಗೆ ಭಯ ಆಗ್ತಾ ಇದೆ, ಏನಾದರೂ ಸಿಗುತ್ತಾ ಸಿಗಲ್ವ ಅಂತ. ಅಮ್ಮ ಕಾಲ್ ಮಾಡಿತ್ತು, ಈ ಕಡೆ ಎಲ್ಲ ಮಳೆ ಬರ್ತಾ ಇದೆ ಫುಲ್ಲು. ಬಂದು ಏನೂ ಸಿಗಲಿಲ್ಲ ಅಂದರೆ ಅಪ್ಪಾಜಿಗೆ ಫೋನ್ ಮಾಡು ಕಳಿಸ್ತೀನಿ ಅಂತ. ಬಟ್ ಇಲ್ಲಿ ಫುಲ್ ಮೋಡ ಆಗಿತ್ತು, ಇನ್ನೂ ಮಳೆ ಸ್ಟಾರ್ಟ್ ಆಗಿರಲಿಲ್ಲ. ನನಗೇನಂತ ಹೇಳಿದ್ರೆ, ಮಳೆ ಸ್ಟಾರ್ಟ್ ಆದರೆ ಅಪ್ಪಾಜಿನೂ ಕೂಡ ಬೈಕಲ್ಲಿ ಬರೋಕ್ಕಾಗಲ್ಲ. ಆಲ್ರೆಡಿ ಮುಂಡೂರಲ್ಲಿ ಮಳೆ ಸ್ಟಾರ್ಟ್ ಆಗಿತ್ತಂತೆ. ಇದು ಹರದನಹಳ್ಳಿಯಲ್ಲೇನೋ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಸ್ಟಾರ್ಟ್ ಆಗಿಬಿಟ್ರೆ ಅವ್ರ ಬೈಕಲ್ಲೂ ಬರೋಕ್ಕಾಗಲ್ವಲ್ಲ, ಏನು ಮಾಡೋದು ಅಂತ ಹೇಳಿ ಫುಲ್ ಟೆನ್ಷನ್ ಆಗೋಗಿತ್ತು ನನಗೆ. ಟೈಮ್ ಬಂದು 6 ಗಂಟೆ 20 ನಿಮಿಷ. ಮಳೆ ಸ್ಟಾರ್ಟ್ ಆಯಿತು. ಅಮ್ಮ ಮಳೆ ಬರ್ತೈತೆ, ಏನಾದ್ರು ಇದ್ದರೆ ಬಾ, ಇಲ್ಲ ಅಂದರೆ ಫೋನ್ ಮಾಡು ಅಂತು. ಅಲ್ಲಿ ಯಾವುದೋ ಒಂದು ಆಟೋ ಐತೆ, ಯಾವ ಊರಿಗೆ ಹೋಗುತ್ತೆ ಬನ್ನಿ ಕೇಳೋಣ. ಕರೆಕ್ಟಾಗಿ 6:45. ಆಟೋ ಇರಲಿಲ್ಲ. ಆಟೋ ಹತ್ರ ನಮ್ಮೂರ ಅಣ್ಣ ಕೂತಿದ್ರು. ನಿಮ್ಮದು ಆಟೋ ಅಂದೆ, ಆಟೋ ಇಲ್ಲ. ಬೈಕಲ್ಲಿ ಬಂದಿದ್ದೀನಿ, ಈಗ ಕರ್ಕೊಂಡು ಹೋಗ್ತೀನಿ ಬಾ ಅಂತ. ಈಗ ಬಂದೆ, ಲೇಟ್ ಆಯಿತು. ಮಳೆ ಇಲ್ಲ, ಒಂಚೂರು ಹನಿ ಥರ ಮಳೆ ಬರಲಿಲ್ಲ. ಬಂದರೆ ಬರೋಕ್ಕಾಯ್ತಿರ್ಲಿಲ್ಲ. ಅವಣ್ಣ ಸೋಮಣ್ಣ, ಆಟೋ ಸೋಮಣ್ಣ ಬೈಕಲ್ಲಿ ಕರ್ಕೊಬತ್ತು. ಅರಕಲಗೂಡಿಗೆ ಹೋಗಿದ್ದೆ ಕಣೆ, ಸ್ವಲ್ಪ ಅರಕಲಗೂಡಲ್ಲಿ ಕೆಲಸ ಇತ್ತು ಅಂದ್ಬಿಟ್ಟು ಅಲ್ಲಿ ಕೆಲಸ ಮುಗಿಸೋದೇ ಲೇಟ್ ಆಯಿತು. ಸೊ ಹೇಳಿದ್ನಲ್ಲ, ಅವಣ್ಣ ಆಟೋ ಸೋಮಣ್ಣ ಅಂತ ಆಟೋ ಐತೆ ಅವ್ರದ್ದು. ಬಟ್ ಅವರು ಆಟೋದಲ್ಲಿ ಬಂದಿರಲಿಲ್ವಂತ ಇವತ್ತು. ನಾನು ಯಾರ್ದೋ ಬೇರೆಯವ್ರ ಆಟೋ ಹತ್ರ ಹೋದಾಗ, ಸೊ ನಾನು ಬೈಕಲ್ಲಿ ಬಂದಿದ್ದೀನಿ, ಬಾ ಕರ್ಕೊಬತ್ತೀನಿ ಅಂದ್ಬಿಟ್ಟು ಅಣ್ಣ ಕರ್ಕೊಬತ್ತು. ಹಾಯ್ ಎಲ್ಲಮ್ಮ. ಇಲ್ಲ ಕಣ್ಣೆ, ಯಾರ ಜೊತೆ ಮಾತಾಡ್ತಿದ್ದೆ ಬಂಗಾರ? ಎಲ್ಲವಳೆ ತಮ್ಮಣ. ಹಳೆ ಸೀರೆ ಅಜ್ಜಿದ. ಬನ್ನಿ, ಈಗ ಬಂದೆ ಬಂಗಾರಿ. ಹೊಟ್ಟೆ ಸಿಗ್ತದೆ. ಅಜ್ಜಿಗೆ ಕಾಫಿ ಇಡಕ್ಕೆ ಹೇಳಿ, ಒಂದು ಲೋಟ ಫ್ರೆಶ್ ಅಪ್ ಆಯ್ತೀನಿ. ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಬ್ಯಾಟ್ರಿ ತಗೊಂಡೋಗಿ ಕೊಡು ಪಪ್ಪು. ಟೈಮು 7:15, 7:17, 23 2 3 ಕುರಿತು ಕೈಲಿ 1 2 3 ಬರೆಸ್ತಾ ಇದ್ದೀನಿ. ಬಂದ ತಕ್ಷಣ ಫ್ರೆಶ್ ಅಪ್ ಆಗಿ ಅಮ್ಮ ಕಾಫಿ ಇಡೋಕ್ಕೆ ಹೇಳಿದೆ. ಕಾಫಿ ಇಟ್ಕೊಡ್ತು. ಕಾಫಿ ಕುಡಿದ್ಬಿಟ್ಟು ಒಂದು 10 ನಿಮಿಷ ಕೂತಿದ್ದು. ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ತೊಗೊಂಡೋಗಿದ್ದು ಬಾಕ್ಸ್ನ ಹಾಗೆ ತೊಗೊಬಂದೆ. ಏಮ್ಮ 24 ಪಾಪ? ಹಾಂ, ಅಲ್ಲೇ ಬರ್ದಿಲ್ವಾ 4? 3 ಆದಮೇಲೆ 4. 2 4 ಬರೀ 24. ಹಂಗಾಗಿ ಊಟನೇ ಮಾಡಲಿಲ್ಲ. ಅಮ್ಮ ಊಟ ಮಾಡುವಂತು, ಅದಕ್ಕೆ
ಕಾಫಿ ಕುಡಿದು ಒಂದು 10 ನಿಮಿಷ ಆದಮೇಲೆ ಸೊಪ್ಪು ಸಾರು ಮತ್ತು ಅನ್ನ ಆಯಿತು, ಊಟ ಮಾಡ್ತಾಯಿದ್ದೀನಿ. ಹಾಗೆ ಕೃತಿಗೆ 1 2 3 ಬರೆಸ್ತಾ ಇದ್ದೀನಿ. ಕರೆಂಟ್ ಇಲ್ಲ ಫ್ರೆಂಡ್ಸ್, ಕರೆಂಟ್ ಹೋಗ್ಬಿಟ್ಟೈತೆ. ಚಾರ್ಜ್ ಲೈಟು ಎಷ್ಟೊತ್ತು ತನಕ ಬರುತ್ತೋ ಗೊತ್ತಿಲ್ಲ. ಮಳೆ ಫುಲ್ ಜೋರಾಗಿ ಬರಲೇ ಇಲ್ಲ, ಹನಿಕೊಂಡು ಬತ್ತು, ಅಷ್ಟಕ್ಕೇ ಕರೆಂಟ್ ತೆಗ್ದವ್ರೆ. ಬಾರಿ ಚಿನಿ ಜೋರಾಗೆ ಬತ್ತು. ಹೌದಾ? ಯಾವಾಗ? ಇಲ್ಲಿ ಜೋರಾಗೆ ಹೋಯ್ತು. ಮೊನ್ನೆ ಎಲ್ಲ ರೋಡು ಇದೇ ಆಗಿಲ್ಲ, ಯಾವಾಗಿಲ್ಲ. ಸದ್ಯ ಬರಲಿಲ್ಲ, ಹೆಂಗೋ ನಾನು ಬೈಕಲ್ಲಿ ಬಂದೆ ಕಣವ, ಇಲ್ಲ ಅಂದಿದ್ರೆ ಬಾಡಿಗೆ ಆಟ ಮಾಡ್ಕೊಂಡು ಬರ್ಬೇಕಾಯ್ತು. ಮಳೆ ಬಂದಿದ್ರೆ ಅಪ್ಪಾಜಿ ತಾನೇ ಎಲ್ಲಿ ಬರೋಕ್ಕಾಗೋದು, ನೀತು ಹೋಯ್ತು. ಅವ ಹೆಂಗೋ ಬಣ್ಣನೂ ಸಿಕ್ತು ಸದ್ಯಕ್ಕೆ. ಚಿನಿ ಬಾರಿ ಚಿನಿ, ನೀನು ಫೋನ್ ಮಾಡಿದ್ರೆ ಓ ಫ್ರೆಂಡ್ಸ್, ಸಂಡೇ ಮಂಡೇ ಬರೆಸ್ತಾ ಇದ್ದೀನಿ. ಎನ್ ಡಿ ನೀಟಾಗಿ ಬರಿಬೇಕು. ಎ ವೈ 1 2 3ನ 1ರಿಂದ ಹಿಡಿದು 50 ತನಕ ಬರ್ಸಿದ್ದೀನಿ. ಅವಳೇ ಬರೆದಿರೋದೆಲ್ಲನೂ. ಈಗ ಸಂಡೇ ಮಂಡೇ ಬರೆಸ್ತಾ ಇದ್ದೀನಿ. ಟ್ಯೂಸ್ಡೇ ಬರಿ. ಟಿ ಎಲ್ಲ ಬಿಗ್ ಲೆಟರ್ ಬರಿ. ಯು ಇ ಇ ಇ ತಾಳಮ್ಮ. ಎಸ್ ನೀಟಾಗಿ ಬರಿ ಪಪ್ಪು. ಡಿ ಡಿ ಎ ವೈ ವೈ ಅಲ್ಲಿ ಬರಿ, ಆ ಕಡೆಗೆ. ಹಾಂ ಅಮ್ಮ ಹಂಗೆ ಬರೆಯಂಗಿಲ್ಲ, ಅದೇ ಬೇರೆ ಅಕ್ಷರ ಆಯ್ತದೆ, ಇಲ್ಲಿ ಬರಿಬೇಕು ಪಕ್ಕಕ್ಕೆ. ವೈ ಟ್ಯೂಸ್ಡೇ ಮಂಗಳವಾರ, ಬುಧವಾರ ಬರಿ. ಈಗ ವೆಡ್ನೆಸ್ಡೇ, ಡಬ್ಲ್ಯೂ ಇ. ಟೈಮ್ ಬಂದು ಮಧ್ಯರಾತ್ರಿ 1:30 ಆಗಿದೆ. ನಾನು ಎದ್ದಿದ್ದು ಎಷ್ಟು ಗಂಟೆ ಗೊತ್ತಾ? 12:30ಗೆ ಎದ್ದೆ. ಒಂಥರ ಎಚ್ಚರ ಆಗೋಯ್ತು, ಏನೇನೋ ಕನಸುಗಳು. ಇದು ಒಂದಿನ ಅಲ್ಲ, ಡೈಲಿ ಇದೇ ಥರ ಆಗ್ತಾಯಿಲ್ಲ. ಒಂದು ನಿಮಿಷ ನೀರು ಕುಡಿದ್ಬಿಡ್ತೀನಿ. ಮಧ್ಯರಾತ್ರಿಯಲ್ಲಿ ನೀರು ಕುಡಿಯೋಣ ಅಂತ ಬಂದರೆ ಇದು ಒಂದಲ್ಲಿ ಆಫ್ ಆಯ್ತಾ ಇಲ್ಲ ನೋಡಿ. ಕಲಿತೆ ಫೈನಲಿ ಆಫ್ ಆಯಿತು. ಕ್ಲೀನ್ ಮಾಡಿಬಿಡೋಣ. 12:30ಗೆ ಇದ್ದೆ ಫ್ರೆಂಡ್ಸ್, ಎದ್ದೋಳು. ಇಷ್ಟು 1 ಅವರ್ ಇನ್ಸ್ಟಾಗ್ರಾಮ್ ನೋಡ್ತೀನಿ, ಅರ್ಧ ನೆಟ್ಟೆ ಮುಗ್ದೋಗಿರ್ಬೇಕೇನೋ. ಬೆಳಗ್ಗೆ ವೀಡಿಯೋ ಮಾಡೋಕ್ಕೆ ನೆಟ್ಟೆ ಖಾಲಿ, ಮತ್ತೆ ನೆಟ್ ಹಾಕೋಬೇಕಾಗುತ್ತೆ. ಅದಕ್ಕೆ ಎಷ್ಟು ನೆಟ್ ಯೂಸ್ ಮಾಡ್ತೀನಿ ಗೊತ್ತಾ? ಮಾಮೂಲಿ ಕರೆನ್ಸಿ ಪ್ಯಾಕ್ ಅಲ್ಲದೆ ನೆಕ್ಸ್ಟ್ ನೆಟ್ ಪ್ಯಾಕ್ನ ಕೂಡ ಹಾಕೋತೀನಿ ನಾನು ಯೂಟ್ಯೂಬ್ಗೋಸ್ಕರ. ಕೃತಜ್ಞ ನೆಡಿ ಮಾಡ್ಕೊತಿದ್ದಾಳೆ. 1:30 ಒಬ್ಬಳೆ ಹುಚ್ಚಿ ಥರ ಓಡಾಡ್ತಾ ಇದ್ದೀನಿ ಮನೆ ತುಂಬ. ನಿದ್ದೆ ಬರ್ತಾ ಇಲ್ಲ ಫ್ರೆಂಡ್ಸ್. ಇನ್ಸ್ಟಾಗ್ರಾಮ್ಗೆ ಹೋದರೆ ಫುಲ್ಲು ವೈರಲ್. ಸೊ ರಶ್ಮಿಕಾ ಅವ್ರದ್ದು ಮದುವೆ ಆಯ್ತಲ್ಲ, ಮೇಡಮ್ ಅವ್ರದ್ದು. ಸೊ ಅವ್ರ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ಕೊಬಿಟ್ಟಿದ್ದಾರೆ. ಯಪ್ಪ, ಎಷ್ಟು ಲಕ್ಷ ಶೇರ್ಸು, ಎಷ್ಟು ಲಕ್ಷ ಲೈಕ್ಸ್. ಸೊ 1-2 ಲೈಕ್ ಕೊಟ್ಟರೆ ಬರೀ ಸಂದು ಅವ್ರದ್ದೇ ಬತ್ತೆ ಇರ್ತದೆ. ಹಾಗೆ ಆಗಿ ಬರೀ ಅವ್ರದ್ದೇ ನೋಡ್ಕೊಂಡು ಹೋದೆ. ನನಗೂ ಕೂಡ ಇಷ್ಟ ಆ್ಯಕ್ಚುಲಿ. ಸೊ ನೋಡೋಕ್ಕೆ ತುಂಬ ಕ್ಯೂಟಾಗಿದ್ದಾರೆ ಅಂತ ಇಷ್ಟ. ಸೊ ಏನಿಲ್ಲ ಸುಮ್ಮನೆ ಕಣ್ಣು ಚುಚ್ಚುತ್ತವೆ. ಮಲ್ಕೊಳಕೋದ್ರೆ ನಿದ್ದೆ ಬರ್ತಾಯಿಲ್ಲ, ಏನು ಮಾಡೋದು? ಆಮೇಲೊಂದು 5 ನಿಮಿಷ ನಾವು ಜೋರಾಗಿ ಮಾತಾಡಿದ್ರೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದರೆ ಯಾಕೆ ಇದ್ದಿದೆ ಇಷ್ಟೊತ್ತಲ್ಲಿ ಅಂತ ಬಂದು ಕೇಳುತ್ತೆ. ಅದಕ್ಕೆ ಮೆತ್ತು ಮಾತಾಡ್ತಾ ಇದ್ದೀನಿ ಫ್ರೆಂಡ್. ನನಗೆ ಹಿಂಗೆ ಆಗ್ತಾಯಿದೆ ಆಲ್ಮೋಸ್ಟ್ 1 ವೀಕಿಂದ. ನಂಗೆ ತುಂಬ ನಿದ್ದೆ ಇರೋದ್ರಿಂದ ನಾನು ಮುಂಚೆ ಥರ 11 ಗಂಟೆ ತನಕ ಎಲ್ಲ ಆನ್ಲೈನಲ್ಲೇ ಇರಲ್ಲ. 9 ಗಂಟೆ 9:30ಗೆ ಮಲ್ಕೊಬಿಡ್ತೀನಿ. ಸಾಕಾಗಿರುತ್ತೆ, ಟಯರ್ಡ್ ಆಗಿರುತ್ತೆ ಅಂತೇಳಿ ಹಂಗೆ ಮಲ್ಕೊಬಿಟ್ರೆ ಮಧ್ಯರಾತ್ರಿ ನನಗೇನೋ ಒಂಥರ ವಿಚಿತ್ರ ಕೆಟ್ಟ ಕನಸುಗಳೆಲ್ಲ ಬೀಳೋಕ್ಕೆ ಸ್ಟಾರ್ಟ್ ಆಗಿ ಎಚ್ಚರ ಆಗ್ಬಿಡುತ್ತೆ. ಇಲ್ಲಾಂದರೆ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ನನಗೇನಾಗ್ತಿದೆ, ಕರೆಕ್ಟಾಗಿ ನಿದ್ದೆ ಆಗ್ತಾಯಿಲ್ಲ. ಸೊ ಕರೆಕ್ಟಾಗಿ ನಿದ್ದೆ ಆಗ್ತಾನೆ. ನೆನ್ನೆ ಮಧ್ಯಾಹ್ನ ಕೆಲಸ ಆಯಿತು ಅಂತೇಳಿ ಯಾರಕ್ಕೂ ಗುಡಿಗೆ ಹೋದ್ವಲ್ಲ, ಬರೋಕ್ಕೆ ಹೇಳಿದ್ರು, ಬನ್ನಿ ಕೆಲಸ ಇದೆ ಅಂತ. ಅಲ್ಲಿ ನನಗೆ ಬಸ್ಸಲ್ಲಿ ಫುಲ್ ನಿದ್ದೆ, ನಂಗೆ ಆಗ್ತಾಯಿಲ್ಲ ನನಗೆ. ಅದಕ್ಕೋಸ್ಕರನೇ ಆಫೀಸ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಲೋಟ ಕಾಫಿ ಕುಡಿದು ಅದಾದಮೇಲೆ ಆಫೀಸ್ಗೆ ಹೋಗಿದ್ದು. ಸೊ ನಿಜ ಹೇಳ್ತೀನಿ, ನನಗೆ ನಿದ್ದೆ ಸಾಲ್ತಾ ಇಲ್ಲ.
ಊಟ ಟೈಮ್ ಟು ಟೈಮ್ ಆಗ್ತಾ ಇಲ್ಲ. ಬಿಕಾಸ್ ಬೆಳಗ್ಗೆ 10 ಗಂಟೆ 10:30ಗೆ ನಾನು 2 ದೋಸೆ ತಿಂದಿದ್ದು. ಮಧ್ಯಾಹ್ನ 1 ಲೋಟ ಕಾಫಿ ಕುಡಿದಿದ್ದು. ಅದು ಬಿಟ್ಟರೆ ಸ್ವಲ್ಪ ನೀರು ಕುಡ್ದಿದ್ದೆ. ಮನೆಗೆ ಬಂದು 7:15 ಊಟ ಮಾಡಿರೋದು. 2 ಊಟ ನಂದು. ಮಧ್ಯಾಹ್ನ ಬಾಕ್ಸ್ ತೊಗೊಂಡು ಹೋಗಿದ್ದೆ. ಅಮ್ಮ 4 ದೋಸೆ ಆಗಿತ್ತು. ಮಧ್ಯಾಹ್ನಕ್ಕೆ 2 ದೋಸೆ, ಬೆಳಗ್ಗೆ 2 ದೋಸೆ ಅಂತ. ನಾನು ದೋಸೆ ಚಪಾತಿ ಆದರೆ 2 ತಿನ್ನೋದು. 3 ಅಂತೂ ತಿನ್ನೋದಿಲ್ಲ. ಇಡ್ಲಿ ಅಂದರೆ 3 ತಿಂತೀನಿ, ಹೈಯೆಸ್ಟ್ 4 ತಿಂತೀನಿ. ಹಂಗಾಗಿ ನನಗೆ ತಿನ್ನೋಕ್ಕಲ್ಲಿ ಕೆಲಸ ಆಯ್ತಲ್ವ ಆಫೀಸಲ್ಲಿ, ಅವ್ರು ತಿನ್ಕೊಬರೋಗಿ ಅಂದರು. ಬಟ್ ನಾನೇ ಹೋಗಲಿಲ್ಲ. ಯಾಕಂದರೆ ರತ್ನ ಮೇಡಮ್ದು ಊಟ ಆಗಿತ್ತು ಆಲ್ರೆಡಿ. ನಾನು ಒಬ್ಬಳೇ ಏನು ಹೋಗೋದು ಅಂತ. ಆವಾಗ ಹಸ್ವಾಗಿರಲಿಲ್ಲ ನನಗೆ. ಸೊ ಟೈಮ್ ಆಗ್ತಾ 5 ಗಂಟೆಗೆ ಆಗ್ತಾ ಸೊ ಟೈಮ್ ಆಯಿತು. ನಾವು ಅಲ್ಲಿ ಬಿಟ್ಟಾಗೆ 5:15 ಆಗಿತ್ತು. ಸೊ ಇನ್ನೇನಿಲ್ಲ, ನನ್ನ ಕೆಲಸದ ವಿಚಾರ ನಾನೇನೋ ಜಾಸ್ತಿ ನಾನೇನು ಮುಂಚೆನೂ ಏನೂ ಮಾತಾಡಿಲ್ಲ ನನ್ನ ಪ್ರಕಾರ. ಬಟ್ ಓಕೆ, ಇಟ್ಸ್ ಓಕೆ. ಆ್ಯಂಡ್ ಇನ್ನು ಮುಂದೆ ಅಂತೂ ಏನೂ ಮಾತಾಡಲ್ಲ ಆ್ಯಂಡ್ ಏನೂ ಮೆನ್ಷನ್ ಮಾಡಲ್ಲ. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಮೈ ಸಿಚುವೇಶನ್. ನನಗೆ ಇಂಗ್ಲೀಷ್ ಬರೋದಿಲ್ಲ ಗೈಸ್, ಅದಕ್ಕೂ ಬ್ಯಾಡ್ ಕಮೆಂಟ್ ಬಿಡಿ. ಸೊ ಡ್ಯೂಟಿಗೆ ಹೋದೆ, ಡ್ಯೂಟಿಗೆ ಬಂದೆ ಅಂತ ಮೆನ್ಷನ್ ಮಾಡ್ತೀನಿ ಸಾಕು, ಇನ್ನೇನು ಹೇಳಲ್ಲ. ಸೊ ನನ್ನ ಪರ್ಸ್ನಲ್ ಟೈಮಿಂಗ್ಸಲ್ಲಿ ಸೊ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಮುಖದ ಪರಿಸ್ಥಿತಿ ಈ ಥರ ಇದೆ. ಸೊ ಡೇ ಬೈ ಡೇ ಕ್ಲಿಯರ್ ಆಗ್ತಾ ಇದೆ. ತುಂಬ ಭಯ ಆಗಿತ್ತು ಜಾನು ಮದುವೆ ಎಷ್ಟರಲ್ಲಿ ಹೆಂಗೆ ಏನು ಅಂತ. ಬಟ್ 100% ನನ್ನ ಸ್ಕಿನ್ ಕ್ಲಿಯರ್ ಆಗುತ್ತೆ ಮದುವೆ ಟೈಮ್ಗೆ. ಆ್ಯಂಡ್ ತುಂಬ ಜನ ಡೇಲಿ ಅದೇಳಿ ಅಂತೀರ ಲೈವ್ಗೆ ಹೋದರೆ ಆ್ಯಂಡ್ ವೀಡಿಯೋಸಲ್ಲಿ ಹೇಳ್ತೀನಿ. ಇನ್ನೂ ತುಂಬ ಟೈಮ್ ಇದೆ. ಸೊ ಇವಾಗಿಂದ ನಾನು ಡೇಟೆಲ್ಲ ಹೇಳ್ಕೊ ಕೂತ್ಕೊಂಡ್ರೆ ನಿಮಗೂ ಕೂಡ ಮರ್ತು ಹೋಗ್ಬಿಡತ್ತೆ. ಹಾಗಾಗಿ ಈಗಲೇ ಏನು ಬೇಡ. ಸೊ ಮುಂದೆ ಹತ್ತಿರ ಬಂದಾಗ ನಾವೇ ಪ್ರಿಪ್ರೇಷನ್ಸ್ನ ಸ್ಟಾರ್ಟ್ ಮಾಡ್ತೀವಿ. ನನ್ನ ವೀಡಿಯೋಸ್ ಬರ್ತಾ ಇರುತ್ತೆ, ನಾನು ಡೇಟೆಲ್ಲ ಹೇಳ್ತೀನಿ. ಆ್ಯಂಡ್ ಇನ್ನೊಂದು ಡೇಟ್ ಬಂದು ನಾನೆಲ್ಲೂ ಹೇಳಿಲ್ಲ ಇದು ತನಕನೂ. ಯಾಕಂದರೆ ಕೆಲವೊಂದು ಎಮೋಷನ್ಸ್ ಇರುತ್ತೆ, ನಮಗೆಲ್ಲೂ ಹೇಳ್ಕೊಬೇಕು ಅಂತ ಅನ್ನಿಸ್ಲಿಲ್ಲ. ನಾವು ಡೇಟ್ ಹಾಕ್ಸೇನೆ ಆಲ್ಮೋಸ್ಟ್ 3 months ಆಯ್ತೇನೋ ಅನಿಸುತ್ತೆ. ಚೌಟ್ರಿ ಬುಕ್ ಮಾಡಿ 3 months ಆಯಿತು. 3 months ಮೇಲೆ ಆಯಿತು, ಹತ್ತತ್ರ 4 months ಆಯಿತು. ಏನಂತ ಹೇಳಿದ್ರೆ ನನ್ನ ಮದುವೆ ದಿನವೇ ಡೇಟ್ ಸಿಕ್ಕಿತ್ತು. ಸೊ ನಾನು ಮದುವೆ ಆಗಿದ್ದೇನೆ ಏಪ್ರಿಲ್ 26. ಅವತ್ತು ಬಸವ ಜಯಂತಿ ಇತ್ತು ಅಂತ ಹೇಳಿ ಒಳ್ಳೆಯ ದಿನ, ಒಳ್ಳೆಯದಾಗತ್ತೆ ಅಂಥೇಳಿ ಆ ಡೇಟ್ ಗುರ್ತಾಗಿಸ್ಕೊಂಡು 2020 ಏಪ್ರಿಲ್ 26 ಭಾನುವಾರ ಏನೋ ಸಿಕ್ಕಿತ್ತು. ಅವತ್ತು ಮದುವೆ ಆಗಿದೆ. ಸೊ ಅದೇ ಡೇಟು ನನ್ನ ತಂಗಿಗೂ ಸಿಕ್ಕಿತ್ತು. ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ ಆ ಡೇಟು ಅಂತ ಹೇಳಿ, ನನಗೆ ಗೊತ್ತಾಗುತ್ತಲ್ಲ. ಸೊ ಇನ್ನು ನನ್ನ ತಂಗಿ ಕೊಟ್ಟಿರಲಿಲ್ಲ ಡೇಟ್ನ, ನಾನು ಬರೆಸ್ಕೊಬಂದಿದ್ದು. ನಾನು ಅಪ್ಪಾಜಿ ಗೋಪಿ ಅಣ್ಣ ಬರೆಸ್ಕೊಬಂದಿದ್ದು. ಆ್ಯಂಡ್ ಸ್ವಾಗತ್ ಅವ್ರ ಫ್ಯಾಮಿಲಿನೂ ಕೂಡ ಬರೆಸ್ಕೊಬಂದಿದ್ರು. ಲೈಟಾಗಿ ಕೋಲ್ಡು ಸೀನು ಸ್ಟಾರ್ಟ್ ಆಗ್ತಾಯಿದೆ ನನಗೆ. ಸೊ ಮಧ್ಯರಾತ್ರಿ ಹಿಂಗಿದ್ರೆ ಚಳಿ ವಾತಾವರಣಕ್ಕೆ ನನಗೆ ಸೀನ್ ಜಾಸ್ತಿ ಬಂದುಬಿಡುತ್ತೆ, ಅಲರ್ಜಿ ಥರ. ಹಂಗಾಗಿ ಸೊ ನೋಡಿದಾಗ ಕನ್ವೀನಿಯೆಂಟ್ ಆಗಿದ್ರು ನಮಗೆ ಡೇಟು. ಸೊ ನಂಗೆ ಆ ಡೇಟಲ್ಲಿ ಇಷ್ಟ ಇರಲಿಲ್ಲ. ಬಿಕಾಸ್ ಆ ಡೇಟಲ್ಲಿ ನಾನು ಮದುವೆ ಆಗಿದ್ದೀನ ಅಂತ ಖುಷಿ ಪಡಲ, ಅಥವಾ ನನ್ನ ತಂಗಿ ಮದುವೆ ಆಗ್ತಿದ್ದಾಳೆ ಅಂತ ಖುಷಿ ಪಡಲ, ಅಥವಾ ನನ್ನ ತಂಗಿ ಮದುವೆ ಟೈಮಲ್ಲಿ ಸೊ ಇಷ್ಟೆಲ್ಲ ನನ್ನ ಲೈಫಲ್ಲಿ ಹಿಂದೆ ನಡೀತಿದೆ, ನನ್ನ ತಂಗಿ ಮದುವೆಯಲ್ಲಿ ನನ್ನ ಗಂಡ ನನ್ನ ಜೊತೆ ಇಲ್ಲ ಅಂತೇಳಿ ದುಃಖ ಪಡಲ, ಅಥವಾ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿ ಇವತ್ತು ಅವರು ಇದ್ದಿದ್ದರೆ ನಾವು ಏಪ್ರಿಲ್ 26ಕ್ಕೆ 6ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡ್ಕೋಬೇಕಾಗಿತ್ತು. ಸೊ ನಾನಂತೂ ಖುಷಿಯಾಗಿರೋದಕ್ಕಿಂತ ಹೆಚ್ಚಾಗಿ ಆ ಡೇಟ್ನ ಫಿಕ್ಸ್ ಮಾಡಿದಿದ್ರೆ ತುಂಬ ಅಂದರೆ ತುಂಬ ದುಃಖ ಪಡ್ತಾ ಇದೆ. ಆ್ಯಂಡ್ ನಾನು ಓಡಾಡೋಕ್ಕೂ ಆಗ್ತಾ ಇರಲ್ಲ. ಬಿಕಾಸ್ ಏಪ್ರಿಲ್ 26 ನನ್ನ ಗಂಡ ಎಲ್ಲ ನಾನು ಮದುವೆ ಆಗಿದ್ದೀನ ಅನ್ನೋದು ಭಾಳ ನೋವಿರೋದು, ನನ್ನ ತಂಗಿ ಮದುವೆ ಆಗೋ ದಿನ ಅನ್ನೋದಕ್ಕಿಂತ ಹೆಚ್ಚಾಗಿ. ಹಾಗಾಗಿ ನಮ್ಮ ಅಪ್ಪಾಜಿ ಅಮ್ಮಂಗೆ ಹೇಳಿದೆ. ಪಾಪ ಅವ್ರಿಗೆ ಡೇಟ್ಗಳು ಗೊತ್ತಿರಲ್ಲ, ಇದು ನಾನು ಮದುವೆ ಆಗಿ ಡೇಟು ಬೇಡ ಅಂತ. ಫಸ್ಟ್ ನಮ್ಮ ಅಮ್ಮಂಗೆ ಹೇಳಿದೆ. ನಮ್ಮಮ್ಮ ನಮ್ಮ ಅಪ್ಪಾಜಿ ಬಂದಮೇಲೆ ಹೇಳಿದ್ದು, ಇದು ಸುಷ್ಮಾ ಬೇಡ ಅಂತಿದ್ದಾಳೆ, ಅವಳು ಬೇಡ ಅಂದಮೇಲೆ ನಮಗೂ ಬೇಡ,
ಇನ್ನು ಬೇರೆ ಯಾವ ಡೇಟ್ಸ್ ಇದೆ ಅದನ್ನು ನೋಡಿ ಅಂತ ಹೇಳಿ. ಸೊ ನನ್ನ ತಂಗಿ ಕಾಲ್ ಮಾಡಿ ಹೇಳಿದೆ. ನಾನು ಡಿಸೈಡ್ ಮಾಡಿ ಬೇಡ ಅಂತ ಹೇಳಿ ರಿಜೆಕ್ಟ್ ಆದಮೇಲೆ ನನ್ನ ತಂಗಿ ಕಾಲ್ ಮಾಡಿ ಹೇಳಿದೆ, ಈ ಥರ ಡೇಟ್ ಬಂದಿತ್ತು ಏಪ್ರಿಲ್ಗೆ, ಸೊ ನಾನು ಮದುವೆ ಆಗಿರೋ ಡೇಟ್ ದಿನ ಬೇಡ ಅಂತ ಹೇಳಿ ನಾನು ಕ್ಯಾನ್ಸಲ್ ಮಾಡಿದೆ ಅಂತ. ಅವಳು ಓಕೆ ಬಿಡು, ಬೇಡ ಆ ಡೇಟಲ್ಲೆಲ್ಲ ಬೇಡ ಅಂತೆ, ಬೇರೆ ಡೇಟ್ನ ನೋಡೋಕ್ಕಾಗತ್ತೆ ಅಂದ್ಲು. ಆ್ಯಂಡ್ ಸೊ ಆಗೋದಕ್ಕೂ ನಾನು ಇನ್ಫಾರ್ಮ್ ಮಾಡಿದೆ ಅನಿಸುತ್ತೆ, ಬಿಕಾಸ್ ಆ ಡೇಟು ಕನ್ವೀನಿಯೆಂಟ್ ಆಗಿದ್ರೂ ಪರ್ಸ್ನಲಿ ನನಗಾಗ್ತಾ ಇರಲಿಲ್ಲ. ಸೊ ಅವ್ರಿಗೂ ಹೇಳಿದಿನ ಇಲ್ವಾ ನನಗೆ ಅಷ್ಟು ನೆನಪಾಗ್ತಾ ಇಲ್ಲ. ಸೊ ಇಷ್ಟು ಕೆಲವೊಂದು ಟೈಮು ಒಂದು ಡೇಟು ಅಂತೀವಿ, ಆ ಡೇಟು ಎಷ್ಟು ನಮ್ಮ ಲೈಫಲ್ಲಿ ಆಟ ಆಡಿಸ್ಬಿಡುತ್ತೆ ಅಂದರೆ, ಸೊ ಪ್ರತಿ ಸಲ ಏಪ್ರಿಲ್ 18 ಬಂದಾಗ ನನ್ನ ಗಂಡ ಡೆತ್ ಆಗಿದ್ದು. ಸೊ ಈ ಸಲ ಏಪ್ರಿಲ್ 18 ಬಂದರೆ ಅವ್ರು ಹೋಗಿ 2 ವರ್ಷ ಆಗುತ್ತೆ. ಏಪ್ರಿಲ್ 26 ಬಂದು ನಾವು ಮದುವೆ ಆಗಿ 6 ವರ್ಷ ಆಗುತ್ತೆ. ಸೊ ನಾವು ಜೊತೆಲಿದ್ದು 4 ವರ್ಷ. ಆ್ಯಂಡ್ 4 ವರ್ಷವೂ ಕೂಡ ಕಂಪ್ಲೀಟ್ ಆಗಿರಲಿಲ್ಲ, ಇನ್ನೂ 1 ವಾರ ಬೇಕಿತ್ತು. ಸೊ ಕೆಲವೊಬ್ಬರು ಏನಾದರೂ ಮಾತಾಡ್ಕೊಳ್ಳಿ ಗೈಸ್, ಅವ್ರು ಮಾತಾಡಿದಷ್ಟು ನಾವೇ ಬೆಳೆಯೋದು. ಸೊ ಏನಾದರೂ ಮಾತಾಡ್ಕೊಳ್ಳಿ, ಐ ಡೋಂಟ್ ಕೇರ್. ನಾನು ಹೀಗಿದ್ದೆ, ಸೊ ಏನಾಯಿತು ನನ್ನ ಲೈಫಲ್ಲಿ, ನಾನು ಇವಾಗ ಹೇಗಿದ್ದೀನಿ, ಎಷ್ಟು ಕಷ್ಟಪಡ್ತಾ ಇದ್ದೀನಿ, ಸೊ ನನ್ನ ಡ್ಯೂಟಿಲೂ ಆಗಿರ್ಬೋದು, ಆ್ಯಂಡ್ ನನ್ನ ಪರ್ಸ್ನಲ್ ಟೈಮಲ್ಲಿ ನನ್ನ ಯೂಟ್ಯೂಬ್ ಕಡೆ ಆಗಿರ್ಬೋದು, ಎರಡೆರಡು ಕಡೆನೂ ಕೂಡ ಕಷ್ಟಪಡ್ತಾ ಇದ್ದೀನಿ. ಈಗ ನೋಡಿ ಮಧ್ಯರಾತ್ರಿ 1:15 ಈಗ ಟೈಮ್ ಬಂದು 1:39 ಇಷ್ಟೊತ್ತಿನೆಲ್ಲ ಎದ್ದು ವೀಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಬೆಳಗ್ಗೆ ನನಗೆ ಎಡಿಟಿಂಗಿಗೆ ಟೈಮ್ ಸಿಗೋಲ್ಲ. ಸೊ ನಿದ್ದೆ ಬಂದಿಲ್ಲ ಅಂದರೆ ಇವಾಗೇ ಎಡಿಟಿಂಗ್ ಮಾಡಿ ಫೋನ್ ಚಾರ್ಜ್ಗೆ ಹಾಕಿ ಮಲ್ಕೊತೀನಿ. ಆ್ಯಂಡ್ ನಾನು ಕಷ್ಟಪಡ್ತಾ ಇದ್ದೀನಿ, ನಾನು ದುಡಿತಾ ಇದ್ದೀನಿ, ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದೀನಿ, ಹಾಗೆ ಖರ್ಚು ಮಾಡ್ತಾ ಇದ್ದೀನಿ. ಯಾಕಂದರೆ ಅರ್ನ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅರ್ನ್ ಮಾಡಿಬಿಟ್ರು ಅದನ್ನು ಸುಮ್ಮನೆ ಅಕೌಂಟಲ್ಲಿ ಮಾಡಿಕೊಳ್ಳೋದು ಆಗಲ್ಲ ನನಗೆ ಪರ್ಸ್ನಲಿ. ತುಂಬ ಏನು ಲಕ್ಷ ಖರ್ಚು ಮಾಡಲ್ಲ, ಲಕ್ಷ ಅರ್ನ್ ಮಾಡಲ್ಲ, ಸಾವಿರಾರು ರೂಪಾಯಿ ಅರ್ನ್ ಮಾಡಿದ್ರೆ 100 ರೂಪಾಯಿ ಖರ್ಚು ಮಾಡಲೇಬೇಕು. ಸೊ ಅಷ್ಟು ಖರ್ಚು ಮಾಡೋ ಹಂಗಿರೋಕ್ಕಾಗಲ್ಲ. ಆ್ಯಂಡ್ ನಾನು ಕಷ್ಟಪಟ್ಟು ನನ್ನ ದುಡ್ಡಲ್ಲಿ ನಾನು ದುಡಿತಾ ಇದ್ದೀನಿ. ನನ್ನ ಗಂಡ ಹೋಗಿ ಅದೇ ಹತ್ತತ್ರ ಈಗ 2 ವರ್ಷ ಆದ್ರೂ ಕೂಡ ಯಾರ ಹೆಲ್ಪೂ ಇಲ್ಲ ನನಗೆ ನನ್ನ ಮಕ್ಕಳಿಗೆ ಫೈನಾನ್ಷಿಯಲಿ ಆಗಿರ್ಬೋದು, ಎಮೋಷನಲಿ ಆಗಿರ್ಬೋದು, ನನಗೆ ಯಾರ ಸಪೋರ್ಟು ಇಲ್ಲ. ಐ ಆಮ್ ಇಂಡಿಪೆಂಡೆಂಟ್ ಪರ್ಸನ್ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ನಾನು ಬೇರೆಯವ್ರ ದುಡ್ಡಲ್ಲಿ ಶೋಕಿ ಮಾಡಲ್ಲ ಗೈಸ್. ಹೌದು, ನಾನು ಮುಂಚೆನೇ ಹೇಳಬೇಕಿತ್ತು ಈ ಮಾತನ್ನ, ಬಟ್ ನಾನು ಎಲ್ಲೂ ಹೇಳಿಲ್ಲ ಅನ್ಕೋತೀನಿ. ಸೊ ಬೇರೆಯವ್ರು ಯಾರು ದುಡ್ಡು ನಮ್ಮ ಶೋಕಿ ಮಾಡಲ್ಲ. ನನಗೆ ಆ ಕಡೆಯಿಂದ ಕೊಡ್ತಾರೆ, ಎಡದ ಕಡೆಯಿಂದ, ನಂಗೆ ಬಲದ ಕಡೆಯಿಂದ ಕೊಡ್ತಾರೆ, ಅಥವಾ ಫ್ರಂಟಿಂದ ಒಬ್ಬರು ಕೊಡ್ತಾರೆ, ಬ್ಯಾಕಿಂದ ಒಬ್ಬರು ಕೊಡ್ತಾರೆ. ನೋ, ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ತಂಗಿ ಹತ್ರ ನಾನು ಕೇಳಲ್ಲ. ಸಮ್ಟೈಮ್ಸ್ ಇಲ್ಲದೆ ಹೋದಾಗ ಅವಳೇ ಹಾಕಿಸ್ಕೊಂಡಿದ್ದಾಳೆ. ಅಂದರೆ ಗೋಲ್ಡ್ಗೆಲ್ಲ ಕೊಟ್ಟಿದ್ಲು, ಅದೊಂದು ಬಿಗ್ ಅಮೌಂಟ್ ಕೊಟ್ಟಿದ್ದಾಳೆ. ಅದಾದಮೇಲೆ ಸಣ್ಣ ಪುಟ್ಟ ನನ್ನ ಖರ್ಚಿಗೆ ನಾನು ಕೇಳೇ ಇಲ್ಲ, ನಾನು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ. ಆ್ಯಂಡ್ ನನ್ನ ಫ್ರೆಂಡ್ಶಿಪ್ಪಲ್ಲೂ ಕೂಡ ನಾನು ಯಾರ ಹತ್ರನೂ ಕೇಳಲ್ಲ. ತೀರಾ ದೊಡ್ಡ ಅಮೌಂಟ್ ಬೇಕು ಅಂದಾಗ ಕೇಳಿರ್ತೀನಿ, ಬಿಟ್ಟರೆ ಖರ್ಚಿಗೆಲ್ಲ 500,000 ನಾನು ಯಾರ ಹತ್ರನೂ ಕೇಳಲ್ಲ. ಆ್ಯಂಡ್ ನನ್ನ ದುಡ್ಡು ಅದರಲ್ಲಿ ಖುಷಿ ಇದೆ. ನಿಮ್ಗೇನಾದರೂ ಬೇರೆ ಥರ ಅನ್ನಿಸ್ಬೋದೇನೋ, ಬಟ್ ಕೆಲವೊಬ್ಬರು ನೋಡ್ತಿರ್ತಾರಲ್ಲ, ಅವ್ರಿಗೆ ಅರ್ಥ ಆಗಲಿ ಅಂತ ಹೇಳೋದಷ್ಟೆ. ಸೊ ನಾನು ದುಡಿತೀನಿ, ನಾನು ಶೋಕಿ ಮಾಡ್ತೀನಿ, ಅಥವಾ ಬಟ್ಟೆ ಹಾಕೋತೀನಿ, ಇನ್ನೊಂದು ತೊಗೋತೀನಿ, ನನ್ನ ಮಕ್ಳಿಗೆ ತೊಗೋತೀನಿ. ಆ್ಯಂಡ್ ಬೇರೆಯವ್ರ ದುಡ್ಡಲ್ಲಿ ಶೋಕಿ ಮಾಡಲ್ಲ ಗೈಸ್. ನಾವು ಗಂಡ ಇದ್ದಾಗಲೂ ಅಷ್ಟೇ, ಗಂಡ ಇದ್ದಾಗ್ಲೂ ಗಂಡನ ಹತ್ರ ಖರ್ಚು ಮಾಡಿಸಿರ್ತೀನಿ. ಗಂಡ ಇಲ್ಲ ಅಂತ ಹೇಳಿ ಬೇರೆ ಯಾರ ಮೇಲೂ ಡಿಪೆಂಡ್ ಆಗಿಲ್ಲ. ನಾನು ದುಡಿತೀನಿ, ತಿಂತೀನಿ, ಇದ್ರಲ್ಲಿ ಖುಷಿ ಇದೆ. ಆ್ಯಂಡ್ ಈ ವಿಚಾರವಾಗಿ ಯಾರೂ ನನ್ನ ಹಿಂದೆ ಮಾತಾಡೋ ಹಾಗೂ ಇಲ್ಲ, ನಾನು ಮುಂದೆ ಬಂದು ಮಾತಾಡೋಕೆ ಮೀಟ್ರೂ ಇರಲ್ಲ. ಸೊ ಹಂಗೆ ಬಟ್ಟೆ ಹಾಕೋತಾಳೆ, ಹಿಂಗೆ ಹಾಕೋತಾಳೆ, ನನ್ನ ಇಷ್ಟ. ಕೆಲವೊಬ್ಬರು ಕಮೆಂಟು ಕೂಡ ಹಾಕಿದರು, ನಾನು ಬ್ಯಾಂಗ್ಳೂರ್ಗೆ ಹೋದಾಗ ಜೀನ್ಸ್ ಹಾಕಿದಾಗ ಗಂಡ ಇಲ್ಲ ಅಂದ್ರೆ ಹಾಕೋಬೇಕಾಗೆ ಅಂತಾಗ ಬ್ಯಾಡ್ ಕಮೆಂಟ್ಸ್ ಮಾಡೋರ್ಗೂ ಹೇಳ್ತಾ ಇದ್ದೀನಿ. ನಾವು ದುಡಿತೀವಿ, ಅರ್ನ್ ಮಾಡ್ತೀವಿ, ನಮಗೆ ಹೆಂಗೆ ಬೇಕು ನಮ್ಮ ಲೈಫಾಗಿ ಲೀಡ್ ಮಾಡ್ತೀವಿ. ನಾನು ಹಳ್ಳೀಲಿ ಜೀನ್ಸ್ ಹಾಕ್ಕೊಳ್ಳಲ್ಲ ಅಂತಲ್ಲ, ಹಾಕ್ಕೊತೀನಿ, ಬಟ್ ನಾನು 2-3 ಬಸ್ಸೆಲ್ಲ ಚೇಂಜ್ ಮಾಡೋದ್ರಿಂದ ಸೊ ನನಗೇನೋ ಅಷ್ಟು ಕಂಫರ್ಟಬಲ್ ಅಂತ ಅನಿಸಲ್ಲ ಹಳ್ಳೀಲಿ. ಬಟ್ ನನ್ನದೇ ಓನ್ ವೆಹಿಕಲ್ ಅಂತ ಯಾವತ್ತಾಗುತ್ತೆ, ನಾನು ಇದನ್ನು ಹೇಳಿರಲಿಲ್ಲ.
ಸೊ ನಾನು ಜೀನ್ಸಸ್ ಮುಂಚೆ ವೇರ್ ಮಾಡ್ತಾ ಇದ್ದೆ, ನಮ್ಮೂರಲ್ಲೆಲ್ಲ ವೇರ್ ಮಾಡ್ತಾ ಇದ್ದೆ, ಇವಾಗಲೂ ಮಾಡಬೇಕು. ಬಟ್ ನನಗೆ ನಂದು ಓನ್ ವೆಹಿಕಲ್ ಅಂತ ನಾನು ಯಾವಾಗ ತೊಗೋತೀನಿ, ನನ್ನ ವೆಹಿಕಲಲ್ಲಿ ನಾನು ಯಾವಾಗ ಓಡಾಡ್ತೀನಿ, ಸೊ ಆವತ್ತು ನನ್ನ ಕಂಫರ್ಟಬಲ್ ಡ್ರೆಸ್ ಜೀನ್ಸು ಮತ್ತೊಂದು ಹಾಕ್ಕೊಂಡು ನಾನು ಓಡಾಡ್ತೀನಿ. ಅಲ್ಲಿ ತನಕ ನಾನು ನಮ್ಮೂರಲ್ಲಿ ಹಾಕೋಬಾರ್ದು ಅಂತ ಹೇಳಿ ಡಿಸೈಡ್ ಆಗಿದ್ದೆ. ನೋಡಿ, ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ಎಲ್ಲನೂ ಬಾಯಿ ಬಿಟ್ಬಿಡ್ತೀನಿ ನಾನು, ನನ್ನ ಮನಸ್ಸಲ್ಲಿ ಏನಿದೆ ಎಲ್ಲನೂ ಕೂಡ. ಸೊ ಅದ್ರ ಬಗ್ಗೆ ಯಾರು ಹೇಳೋ ಆಗಿರಲ್ಲ. ಕಂಡವ್ರು ದೊಡ್ಡವ್ರು ಶೋಕಿ ಮಾಡ್ತಿರ್ತಾರೆ, ಕಂಡವ್ರ ಹತ್ರ ಇಸ್ಕೊಂಡು ಬಟ್ಟೆ ತೊಗೊಂಡು ಇದು ಮಾಡ್ತಿರ್ತಾರೆ. ಸೊ ಅಂಥವರೆಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ ನಾಚಿಕೆ ಆಗಬೇಕು. ಇನ್ನೇನಿಲ್ಲ ಗೈಸ್, ನಂಗೆ ನಿದ್ದೆ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ. ನೋಡಿ, ಮುಖ ಒಂಥರ ಊದ್ಕೊಂಡಂಗೆ ಕಾಣ್ತಾ ಇದೆ. ಅವತ್ತು ಯಾಕೆ ಸಿಸ್ಟರ್ ಕಣ್ಣು ಊದ್ಕೊಂಡಿದೆ ಏನು ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ನಿದ್ದೆ ಈ ಥರ ಹಿಂಗೆ ಹೇಳ್ತಾನೆ ಇದ್ದರೆ ಮಧ್ಯರಾತ್ರಿಯಲ್ಲಿ ಎಲ್ಲಿ ನನ್ನ ಮುಖ ಚೆನ್ನಾಗಿರುತ್ತೆ. ಸೊ ಕೃತಜ್ಞ ಹೇಳೋದೇ ಇಲ್ಲ, ಮುಂಚೆ ಹೇಳೋಳು ಮಧ್ಯರಾತ್ರಿಲೆಲ್ಲ ಎದ್ದು ಕೃತುದು ದೊಡ್ಡ ಕತೆ ಗೈಸ್. ಇಲ್ಲಿ ತನಕ ಅವನ್ನ ಸಾಕಿರೋದು ಚಿಕ್ಕ ವಿಚಾರ ಅಲ್ಲ, ಅಂಥ ಮಗಳು ಅವಳು. ಅದೆಲ್ಲ ಒಂದು ಸ್ಟೋರಿ, ಅದೆಲ್ಲ ಇನ್ನೊಂದು ವ್ಲಾಗಲ್ಲಿ ನಾನು ಹೇಳ್ತೀನಿ. ಆ್ಯಂಡ್ ಇವಾಗ ಮಿಡ್ ನೈಟ್ ಆಗಿರೋದ್ರಿಂದ ಗುಡ್ ನೈಟ್ ಹೇಳ್ತಾ ಇಲ್ಲ, ಮಿಡ್ ನೈಟ್ ಹೇಳ್ತಾ ಇದ್ದೀನಿ. ಇವಾಗ ಅಲ್ಲಿಗೆ ಏನು ಮಾಡಿಬಿಟ್ಟು ಸೊ ಮಲ್ಕೋತೀನಿ ನಾನು. ಯಾಕಂದರೆ ನಾನು ಬೆಳಗ್ಗೆ 6 ಗಂಟೆಗೆ ಏಳಲೇಬೇಕು. ಕಣ್ಣನ್ನ ಬಿಡೋಕ್ಕಾಗ್ತಾ ಇರಲ್ಲ ನನಗೆ. ಒಂದೊಂದು ಸಲ ಅನಿಸುತ್ತೆ, ಇದೆಲ್ಲ ಬೇಕಾ ನನಗೆ ಇಷ್ಟೊಂದು ಕಷ್ಟಪಟ್ಕೊಂಡು ಅಂತ. ಬಟ್ ಎಲ್ಲರೂ ಕೂತಿರೋದಕ್ಕೆ ಸಿಗಲ್ಲ, ಅಥವಾ ಕೂತಿರೋದಕ್ಕೆ ಸಿಕ್ಕಿದ್ರೂ ಅದು ನಮಗೆ ಸಾಲಲ್ಲ ಗೈಸ್, ಯಾವ ಕಡೆನೂ ಸಾಲಲ್ಲ. ಹಾಗಾಗಿ ಎರಡೆರಡು ಕಡೆ ನಾನು ಮಾಡಲೇಬೇಕು, ಯೂಟ್ಯೂಬ್ನ ಮಾಡಬೇಕು ಆ್ಯಂಡ್ ನನ್ನ ಡ್ಯೂಟಿನ ಕೂಡ ನಾನು ಮಾಡಲೇಬೇಕು. ಹಂಗೂ ಯೋಚನೆ ಮಾಡ್ತೀನಿ ಸಮ್ಟೈಮ್ಸ್, ಬೇಕಾ ನನಗೆ ಇದೆಲ್ಲ ಅಂತ. ಸಮ್ಟೈಮ್ಸ್ ಬೇಕು, ಇದೆಲ್ಲ ಇರಬೇಕು. ಇವತ್ತು ಕಷ್ಟ ಆದ್ರೂ ನಾಳೆ ಒಂದಲ್ಲ ಒಂದಿನ ಸುಖ ಸಿಗುತ್ತೆ ಅಂತ. ಸೊ ಐ ಹೋಪ್ ರಾಯರಿದ್ದಾರೆ. ಸೊ ನನ್ನ ಲೈಫಲ್ಲಿ ಬಿರುಗಾಳಿ ಥರ ಬಂದಿದ್ದು ಕೆಲವೊಂದು ಇನ್ಸಿಡೆಂಟ್ಸು ಮಂಜಿನಂತೆ ಕರ್ಗೋಯ್ತು. ನನ್ನ ಪ್ರೊಫೆಷನ್ ವಿಚಾರವಾಗಿ ನಾನು ಅದನ್ನೇನು ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಪ್ರೇಯರ್ ಮಾಡಿದ್ದು ಒಂದೇ, ರಾಯರನ್ನು ಪ್ರೇಯರ್ ಮಾಡ್ತೀನಿ ಆ್ಯಂಡ್ ಭಗವಾನ್ ಜಾಸ್ತಿ ಪ್ರೇಯರ್ ಮಾಡ್ತಾ ಇರ್ತೀನಿ. ನಾನು ಕೂತಿರೋ ಜಾಗದಲ್ಲಿ, ನಿಂತಿರೋ ಜಾಗದಲ್ಲಿ ಆಗಬೇಕು ಅಂದರೆ ಆಗಬೇಕಷ್ಟೆ. ಸೊ ತುಂಬ ಮಿರಾಕಲ್ಸ್ ನಡೀತಾ ಇದೆ ನನ್ನ ಲೈಫಲ್ಲಿ. ತುಂಬ ಚಿಕ್ಕ ಚಿಕ್ಕ ವಿಚಾರಕ್ಕೆ ನಾನು ತುಂಬ ಟೆನ್ಷನ್ ಮಾಡ್ಕೊಂಡಿರ್ತೀನಿ, ಹೇಗೆ ನನ್ನ ಕೈಯಿಂದ ಆಗುತ್ತಾ ಅಂತ. ಸೊ ನನಗೆ ಅದು ಚಿಕ್ಕ ವಿಚಾರ ಅಂತ ಬೇರೆಯವ್ರಿಗೆ ಅನಿಸಿದ್ರು ನನಗೆ ಅದು ಫುಲ್ ದೊಡ್ಡ ವಿಚಾರ ಆಗಿರುತ್ತೆ. ಬಿಕಾಸ್ ನನಗೆ ಮಾಡೋಕ್ಕಾಗ್ತಾ ಇರಲ್ಲ, ಅದ್ರ ಕಷ್ಟ ಏನು ಅಂತ ನನಗೆ ಗೊತ್ತಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಅದೇನು ಹೇಳ್ತಾರೆ, ಉಗ್ರಲ್ಲಿ ಹೋಗೋದು ಅನ್ನೋ ಥರ ಆ ಲೆವೆಲ್ಗೆ ಮಿರಾಕಲ್ಸ್ ಆಗಿಬಿಡುತ್ತೆ. ಅಂದರೆ ಅಷ್ಟು ದೊಡ್ಡ ಕಷ್ಟ ಅಂತ ನಾನು ಅಂದ್ಕೊಂಡಿರ್ತೀನಿ, ಬಟ್ ಅದನ್ನು ಫುಲ್ ಕರಗಿಸ್ಬಿಡ್ತಾರೆ. ಸೊ ಐ ಬಿಲೀವ್ ಇನ್ ಧ್ಯಾನ, ಮೆಡಿಟೇಷನ್ ಆ್ಯಂಡ್ ಮಿರಾಕಲ್ಸ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್ ನಿಜವಾಗ್ಲೂ ವರ್ಕ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ ನೋಡಿ. ನನಗಂತೂ ಫುಲ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ನನ್ನ ಪ್ರೊಫೆಷನ್ ರಿಲೇಟೆಡ್ ನಾನು ಇನ್ಫಾರ್ಮೇಷನ್ ಕೊಡಬಾರ್ದು ಅಂತ ಹೇಳಿ ಕೊಡ್ತಾ ಇಲ್ಲ. ಬಟ್ ಇಟ್ಸ್ ವರ್ಕ್. ಪ್ರೇಯರ್ ಮಾಡಿ, ಮೆಡಿಟೇಷನ್ ಮಾಡಿ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿ, ವರ್ಕ್ ಆಗುತ್ತೆ. ಓಕೆ, ನಾವೀಗ ಮಲ್ಕೊಳ್ಳೋಣ. ಅಪ್ಪ ಕೈ ಏನೋ ಹೋಗ್ತು, ಮಲ್ಕೊಳ್ಳೋಣ. ಸೊ ನಿಮಗೆ ಗುಡ್ ನೈಟ್ ಹೇಳ್ತೀನಿ. ಲವ್ ಯು ಆಲ್, ಕೀಪ್ ಸಪೋರ್ಟಿಂಗ್. ಬೇಗ 10K ಆಗಲಿ. ಮತ್ತು ನಾಳೆ ಬೆಳಗ್ಗೆ ಸಿಗೋಣ. ಅಲ್ಲಿ ತನಕ ಬಾಯ್.